ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಭರ್ಜರಿ ತಯಾರಿ ಮಾಡಲಾಗ್ತಾ ಇದೆ. ಯಡಿಯೂರಪ್ಪ ಅವರನ್ನ ಕೊಂಡಾಡಿದಂತ ಅಭಿಮಾನಿ ಕೃಷ್ಣ ಈಳಗೇರ. ಹಾನಗಲ್ ವಿಧಾನಸಭೆಯ ಪ್ರಭಾವಿ ಬಿಜೆಪಿ ಮುಖಂಡ ಕೃಷ್ಣ ಈಳಗೇರ ಯಡಿಯೂರಪ್ಪ ಅವರನ್ನ ಕೊಂಡಾಡಿದ್ದಾರೆ. ನಾಳೆ ನಾಡಿದ್ದು 2 ದಿನಗಳ ಕಾಲ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ವೇದಿಕೆ ಸಿದ್ಧವಾಗ್ತಾ ಇದೆ. ಇದರ ಬೆನ್ನಲ್ಲೇ ಹಾನಗಲ್ ವಿಧಾನಸಭೆಯ ಪ್ರಭಾವಿ ಬಿಜೆಪಿ ಮುಖಂಡ ಹಾಡಿ ಹೋಗಲಿದ್ದಾರೆ. ಬಿಎಸ್ವೈ ಅವರ ಸಾಧನೆಗಳನ್ನ ಕೊಂಡಾಡಿದ್ದಾರೆ. ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನ ನಮಗೆ ಸ್ಫೂರ್ತಿಯಾಗಿದೆ. ಅಕ್ಕಿ ಆಲೂರಿಗೆ ಬಂದು ಬಿಎಸ್ವೈ ನನ್ನಿಂದ ಕ್ಷೇತ್ರದ ಬಗ್ಗೆ ಮಾಹಿತಿ ಪಡೆದಿದ್ರು. ನಮ್ಮೂರಿಗೆ ವಿಜಯೇಂದ್ರ ಬಂದು ನಮ್ಮ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ನಮ್ಮ ಕಾರ್ಯ ವೈಖರಿ ನೋಡಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ 5,000 ಜನ ಹೋಗ್ತಾರೆ ಅಂತ ಮಾತನಾಡಿದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ 2028ಕ್ಕೆ ಶಕ್ತಿ ಅಂದ್ರೆ ಈ ಕಾರ್ಯಕ್ರಮ ಏನಿದೆ 2028ಕ್ಕೆ ಇದು ಶಕ್ತಿ ಅಂತೇಳಿ ಕೃಷ್ಣ ಈಳಗೇರ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದು ಏನಂತಂದರೆ ಬಿಎಸ್ವೈ ಯಡಿಯೂರಪ್ಪನವರು ಏನಿದ್ದಾರೆ ಅವರ ಒಂದು ಅಭಿಮಾನೋತ್ಸವವನ್ನು ಅದ್ಧೂರಿಯಾಗಿ ಈಗಾಗಲೇ ಬಿಜೆಪಿ ಪಾಳ್ಯ ಮಾಡ್ತಾ ಇರುವಂಥದ್ದು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲ ನಾಯಕರು ಕೂಡ ಬಿಜೆಪಿ ನಾಯಕರು ಈಗಾಗಲೇ ಹುರಿದುಂಬಿನಿಂದ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪೈಕಿ ಹಾವೇರಿ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಹಾನಗಲ್ಲಿನಲ್ಲೂ ಕೂಡ ಏನಂತಂದರೆ ಬಿಎಸ್ವೈ ಅಭಿಮಾನಿಗಳಾಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪೈಕಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನಂತಂದರೆ ಪ್ರಭಾವಿ ನಾಯಕರು, ಜೊತೆಗೆ ಏನಂತಂದರೆ ಪ್ರಬಲ ಟಿಕೆಟ್ ಆಕಾಂಕ್ಷಿ ಉಳ್ಳವರು ಆಗಿರುವಂತಹ ಏನು ಕೃಷ್ಣ ಈಳಗೇರ ನಮ್ಮ ಜೊತೆಗಿದ್ದಾರೆ. ಒಂದು ಯುವ ನಾಯಕರು ಅಂತಲೇ ಕೂಡ ಹೇಳ್ಬೋದು. ಆಮೇಲೆ ತಾಲೂಕಲ್ಲೂ ಕೂಡ ತುಂಬ ಒಂದು ಅಭಿಮಾನಿಗಳನ್ನು ಯುವಕರನ್ನು ಈಗಾಗಲೇ ಗಳಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಸರ್, ಇವಾಗ ನೀವು ಯುವ ನಾಯಕರಾಗಿದ್ದೀರಿ. ಸೊ ಯಡಿಯೂರಪ್ಪನವರು ಕೂಡ ಯುವ ನಾಯಕರಾಗಿ ಪಕ್ಷವನ್ನು ಕಟ್ಟಿ ಈಗ ಏನಂತಂದರೆ ಈ ಹಂತಕ್ಕೆ ಬಂದಿರುವಂಥದ್ದು. ಅವರಿಲ್ಲದೆ ಬಿಜೆಪಿ ಇಲ್ಲ ಅನ್ನುವ ಲೆಕ್ಕಕ್ಕೆ ಬೆಳೆದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ತಾಲೂಕಿನಿಂದ? ನಾನು ತುಂಬ ಭಾಗ್ಯವಂತ ಅಂತಂದು ಹೇಳ್ಕೋಬೋದು. ಯಾಕಂದರೆ ಇಂಥ ಸಂದರ್ಭ ಯಡಿಯೂರಪ್ಪರವರ ಬಗ್ಗೆ ನಾವು ಮಾತಾಡಬೇಕಂತ ಭಾಗ್ಯ ನನಗೆ ಒದಗಿ ಬಂದಿದೆ. ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಅವರು ಸುಮಾರು ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿ ಸುಮಾರು 50 ವರ್ಷ ಸುದೀರ್ಘವಾಗಿ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡೋ ಮುಖಾಂತರ, ಹೋರಾಟ ಮಾಡೋ ಮುಖಾಂತರ, ಸೈಕಲ್ ಯಾತ್ರೆ, ಪಾದಯಾತ್ರೆ, ಹಗಲಿರುಳು ರಾತ್ರಿ ಹೀಗೆ ಅನೇಕ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಕರ್ನಾಟಕ ಭಾರತದ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದು ಕೊಟ್ಟಂಥ ಕೀರ್ತಿ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೈತೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ಯಡಿಯೂರಪ್ಪರು ಬಂದಾಗ ಕರ್ನಾಟಕ ಚಿತ್ರಣನೇ ಚೇಂಜ್ ಆಯಿತು. ಯಾವ ಊರಲ್ಲಿ ಹೋದರೂ JCB ವರ್ಕ್ ಮಾಡ್ತಾಯಿದ್ದು. ಯಾಕಂದ್ರೆ ಅಂಥ ಸಂದರ್ಭದಾಗ ನನಗೂ ಒಂದು ಅವಕಾಶ ಇತ್ತು. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಅವರು ಮುಖ್ಯಮಂತ್ರಿ ಆದಾಗ ನಾನು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ ಪ್ರತಿ ಊರಲ್ಲಿನೂ ಅವ್ರಿಗೆ JCB ಸಿಗ್ತಾ ಇರಲಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸ ಸಿದ್ಧತೆ ಸುಮಾರು ಇಲ್ಲಿ 25 ಬಸ್ಸು ನಾವು ಆಲ್ರೆಡಿ ಈಗ ಸಿದ್ಧತೆ ಮಾಡ್ಕೊಂಡಿದ್ವಿ. ಸಂಖ್ಯೆ ಇನ್ನೂ ನಮಗೆ ಬಸ್ಗಳ ಸಂಖ್ಯೆ ಇನ್ನೂ ಕೇಳ್ತಾ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪರ ಅಭಿಮಾನಿಗಳು ಇಲ್ಲಿ ಹಾನಗಲ್ ತಾಲೂಕಿಗೆ ಕೊಟ್ಟಂಥ ಅಭಿವೃದ್ಧಿ ಕೆಲಸ ಅವ್ರಿಗೂ ನಾವು ಇಂಥ ಕಾರ್ಯಕ್ರಮದಾಗ ಆ ಕ್ಷಣದಾಗ ನಾವು ಪಾಲ್ಗೊಳ್ಬೇಕು, ಹೋಗಬೇಕು ಅನ್ನೋ ಅಭಿಪ್ರಾಯ ಎಲ್ಲ ಕಾರ್ಯಕರ್ತರಿಗೂ ಪಕ್ಷಾತೀತವಾಗಿಯೂ ಅಭಿಮಾನಿಗಳೂ ಬರ್ತದೆ. ಸುಮಾರು ನಾವು ಎಕ್ಸ್ಪೆಕ್ಟ್ ಮಾಡಿದವರು ಇಲ್ಲಿಂದ ನಮ್ಮ ತಾಲೂಕಿನಿಂದ ಅಂತಂದರೆ ಒಂದು 3,000 ಜನದಿಂದ 5,000 ಜನ ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ನೀವು BSY ಕಂಡಂತೆ ನೀವು ಯಾವ ಗುಣಗಳನ್ನು ತುಂಬ ಅವ್ರನ್ನ ಇಷ್ಟಪಡ್ತಾ ಇದ್ರಿ, ನೀವು ಅದನ್ನು ಆ ಗುಣವನ್ನು ನೀವು ರಾಜಕೀಯಕ್ಕೆ ನೀವು ರೂಢಿಸ್ಕೊಂಡು ಇಂಥ ಗುಣನ ನಾನು ಬೆಳೆಸ್ಕೊಂಡು ಹೋಗ್ತೀನಿ, ಜನರ ಸೇವೆ ಮಾಡ್ತೀನಿ ಅನ್ನೋವಂಥದ್ದು ಯಾವ ಗುಣ ನಿಮಗಿಷ್ಟ? ಅವರು ಗುಣದಲ್ಲಿ ಸ್ವಲ್ಪ ಮುಂಗೋಪಿ ಇದ್ದರು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಅದು ಕ್ಷಣಿಕ. ಅವ್ರು ಹೇಳಿದ ಯಾರ ಕಡೆ ಮನುಷ್ಯನ ಕಡೆ ಸಿಟ್ಟಿರ್ತೈತಿ ಅವನ ಕಡೆ ಜಾಸ್ತಿ ಪ್ರೀತಿ ಇರ್ತೈತಿ ಅಂತಂದು ಕೆಲಸ ಮಾಡೋ ಮುಖಾಂತರ ಅವ್ರು ತೋರಿಸ್ತಿದ್ರು ಹೊರತು ಬಾಯಿ ಮುಖಾಂತರ ಏನೂ ಹೇಳ್ತಾ ಇರಲಿಲ್ಲ. ಯಡಿಯೂರಪ್ಪನವರು ನೋಡಿ ಕಲಿಯೋದಂಥದ್ದು ತುಂಬ ಇದೆ. ನಾವೆಲ್ಲ ಅದೃಷ್ಟವಂತರು. ಅವರು ಆ ಕಾಲದಾಗ ನಾವು ಕೆಲಸ ಮಾಡಿದ್ವಿ. ಸರಿ, ಇವಾಗ
28ಕ್ಕೆ ಈ ಒಂದು ಕಾರ್ಯಕ್ರಮ ಶಕ್ತಿಯನ್ನು ತುಂಬುತ್ತಾ ರಾಜ್ಯದಲ್ಲಿ ಮತ್ತೆ ಕಮಲವನ್ನು ಅರಳಿಸುತ್ತಾ? ಯಾಕಂದರೆ ನೀವು ಕೂಡ 2028ಕ್ಕೆ ಹಾನಗಲ್ ಕ್ಷೇತ್ರದಿಂದ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಆಕಾಂಕ್ಷೆಯನ್ನು ಹೊಂದಿದ್ದೀರಿ. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದು ಅಭಿಪ್ರಾಯ ಅಂತಂದು ಒಂದು ಜನ ಸಂಘಟನೆ ಮಾಡಬೇಕು, ಜನರಲ್ಲಿ ಒಂದು ಹೊಸ ವಿಶ್ವಾಸ ಮೂಡಬೇಕು, ಸ್ಫೂರ್ತಿ ಬರಬೇಕು ಅಂತಂದಾಗ ಜನಸಂಖ್ಯೆ ಜಾಸ್ತಿ ಸೇರಿದಾಗ ಈ ಕಾರ್ಯಕ್ರಮ ಮುಖಾಂತರ ನಾವು ಈಗ ಈ ನಾವು ಟಿ ವಿ ಮಾಧ್ಯಮದಲ್ಲಿ ಹೇಳಬೇಕಂತಂದರೆ ಮುಂದಿನ ದಿನಗಳಲ್ಲಿ 2028ಕ್ಕೆ ಖಂಡಿತವಾಗಿಯೂ ಈ ಫಂಕ್ಷನ್ದ ಎಫೆಕ್ಟ್ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒದಗ್ತೈತಿ ಅಂತಂದು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಓಕೆ, ಇವಾಗ ನೀವು ಕೊನೆಯದಾಗಿ ಈ ಒಂದು BSY ಅವರ ಅಭಿಮಾನೋತ್ಸವಕ್ಕೆ ನೀವು ಯಾವ ರೀತಿ ಶುಭವನ್ನು ಹಾರೈಸ್ತೀರಿ, ಆಮೇಲೆ ಜನಕ್ಕೆ ಏನಂತ ನೀವು ಮನವಿ ಮಾಡ್ಕೊತೀರಿ, ಏನು ಸಂದೇಶ ಕೊಡ್ತೀರಿ ಸರ್ ಈ ಕಾರ್ಯಕ್ರಮಕ್ಕೆ? ಈ ಕಾರ್ಯಕ್ರಮಕ್ಕೆ ಅವರು ಮಾಡಿದಂಥ 50 ವರ್ಷ ರಾಜಕೀಯ ಜೀವನದಲ್ಲಿ ಈ ಸಭೆಗೆ ಭಾಗವಹಿಸಿ ಒಂದು ಹೊಸ ಇತಿಹಾಸ ಮುಂದೆ ಆಗಿರಬಾರ್ದು, ಹಿಂದೂ ಆಗಬಾರ್ದು ಅಂಥ ಕಾರ್ಯಕ್ರಮ ಮಾಡಿ ನಾವು ಆ ಸಭೆಗೆ ಹೋಗಿ ಆ ಕ್ಷಣ ಸವಿಬೇಕು ಅನ್ನೋದು ಎಲ್ಲ ನಮ್ಮಂಥ ಅನೇಕ ಲಕ್ಷಾಂತರ ಯುವಕರಿಗೆ ಅದು ಆಶಯ ಇದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಕೃಷ್ಣ ಈಳಿಗೆರೆ ಅವರ ಒಂದು ಮುಕ್ತ ಮಾತುಕತೆ. ಏನೋ BSY ಅವರನ್ನು ಅವರು ಗುಣಗಾನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳೇ ಏನಂತಂದರೆ ಈಗ ಶ್ರೀರಕ್ಷೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ 2028ಕ್ಕೆ ಹೊಸದಾಗಿರ್ತಕ್ಕಂಥ ಹೆಜ್ಜೆಯನ್ನು ಕಮಲಪಾಳ್ಯಕ್ಕೆ ನೀಡುತ್ತೆ ಅನ್ನುವಂತಹ ವಿಶ್ವಾಸವನ್ನು ಗ್ಯಾರಂಟಿ ನ್ಯೂಸ್ ಮೂಲಕ ಹೇಳಿರುವಂಥದ್ದು. ಹಾವೇರಿಂದ ರಮೇಶ್ ಬಸಪ್ಪ ಹುಣಸಿಮರದ್, ಗ್ಯಾರಂಟಿ ನ್ಯೂಸ್.